ನಮಸ್ಕಾರ ಸ್ನೇಹಿತರೆ, ಆನಂದ್ ಅಸ್ಟ್ರೋವಿಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಸುಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ಭಾವಿಸುತ್ತೇನೆ. ಮತ್ತು ಕೆಲವು ಉಪಯುಕ್ತ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಈ ವಿಡಿಯೋವನ್ನು ನಾನು ಪ್ರಾರಂಭ ಮಾಡೋಣ. ಈ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡ ತುಂಬ ಶ್ರೇಷ್ಠ ಯಾಕೆ? ಈ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಭಾರತದಲ್ಲಿ 5,000 ವರ್ಷಗಳು ಹೆಚ್ಚು ಕಾಲದಿಂದ ತುಳಸಿ ಗಿಡವನ್ನು ಪೂಜೆ ಮಾಡ್ತಿದ್ದಾರೆ. ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಅದೊಂದು ಅತ್ಯಂತ ಪವಿತ್ರವಾದ ಸ್ಥಾನವನ್ನು ಹೊಂದಿದೆ. ಈ ಗಿಡವನ್ನು ಅತ್ಯಂತ ಭಕ್ತಿಯಿಂದ ಪೋಷಿಸಲಾಗುತ್ತದೆ ಮತ್ತು ಸಂಪ್ರದಾಯಬದ್ಧ ಹಿಂದೂ ಮನೆಗಳಲ್ಲಿ ಮಹಿಳೆಯರು ಅದನ್ನು ನಿತ್ಯವೂ ಪೂಜೆ ಮಾಡ್ತಾರೆ. ಮನೆಯ ಮಧ್ಯಭಾಗದಲ್ಲಿ ತುಳಸಿ ಕಟ್ಟೆ ಅಂತ ವೇದಿಕೆ ರೀತಿಯ ಸ್ಥಳದಲ್ಲಿ ಈ ಗಿಡವನ್ನು ನೆಡಲಾಗುತ್ತದೆ. ಭಾರತೀಯರು ಇದೊಂದು ಅತ್ಯಂತ ಪವಿತ್ರ ಸಸ್ಯಗಳಲ್ಲಿ ಒಂದಾಗಿ ಪರಿಗಣಿಸುತ್ತಾರೆ. ಪೂಜಾ ವಿಧಿಗಳಲ್ಲಿ ಪಂಚಾಮೃತದಲ್ಲಿ ತುಳಸಿ ಎಲೆಗಳನ್ನು ಅವಿಭಾಜ್ಯ ಅಂಗವಾಗಿರುತ್ತದೆ. ಈ ಪೂಜೆಯಲ್ಲಿ ಬಳಸಿದ ನಂತರವೂ ಈ ತುಳಸಿ ಎಲೆಗಳನ್ನು ತೊಳೆದು ಮತ್ತೆ ಬಳಸಬಹುದು, ಏಕೆಂದರೆ ತುಳಸಿ ತನ್ನನ್ನು ತಾನು ಶುದ್ಧಗೊಳಿಸುತ್ತದೆ ಎಂದು ಹೇಳ್ತಾರೆ. ನಮ್ಮ ದಿನನಿತ್ಯದ ಅಲಂಕಾರ ವಿಧಿಯಲ್ಲಿ ದೇವರಿಗೆ ಮೊದಲು ಅರ್ಪಣೆಯಾಗುವುದೇ ತುಳಸಿ ಎಲೆಗಳ ಹಾರ. ಭಗವಾನ್ ವಿಷ್ಣು ಅವರಿಗೆ ತುಳಸಿ ಎಲೆಗಳಿಲ್ಲದೆ ಯಾವುದೇ ಅರ್ಪಣೆ ಮಾಡಿದ್ರೂ ಅದು ಅಪೂರ್ಣ. ತುಳಸಿಯ ಮಾಲೆಯ ಸ್ಪಂದನೆಗಳು ಭಗವಾನ್ ವಿಷ್ಣು ಅವರ ದೈವಿಕ ಸ್ಪಂದನೆಗಳೊಂದಿಗೆ ಹೊಂದಾಣಿಕೆ ಆಗುತ್ತದೆ. ವೈಷ್ಣವ ಪರಂಪರೆಯಲ್ಲಿ ತುಳಸಿ ಎಲೆಗಳು ಅತ್ಯಂತ ಪ್ರಿಯವೆಂದು ಹೇಳುತ್ತಾರೆ. ತುಳಸಿ ಸಸ್ಯದ ಒಣಗಿದ ಕಾಂಡಗಳಿಂದ ತುಳಸಿ ಮಾಲೆಗಳನ್ನು ತಯಾರಿಸಲಾಗುತ್ತದೆ. ವೈಷ್ಣವರು ಶ್ರೀ ವಿಷ್ಣುವಿನ ಮಂತ್ರಗಳನ್ನು ಜಪಿಸುವಾಗ ಇದನ್ನು ಧರಿಸುತ್ತಾರೆ. ನಮ್ಮ ಪುರಾಣದ ಕಥೆಯ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ತುಲಾಭಾರ ಎಂಬ ಧಾರ್ಮಿಕ ಪದ್ಧತಿಯಲ್ಲಿ ತೂಕದ ತಟ್ಟೆಯಲ್ಲಿ ಕುಳಿತಿದ್ದಾಗ ಅವರ ಪತ್ನಿ ಸತ್ಯಭಾಮೆ ಅವರ ಎಲ್ಲ ಆಭರಣಗಳನ್ನು ಒಂದು ತಟ್ಟೆಯಲ್ಲಿದ್ದರೂ ಅದು ಸಮತೋಲನವಾಗುವುದಿಲ್ಲ. ಆದರೆ ರುಕ್ಮಿಣಿ ಇಟ್ಟ ಒಂದೇ ಒಂದು ತುಳಸಿ ಎಲೆ ತೂಕವನ್ನು ಸಮತೋಲನಗೊಳಿಸಿತು ಎಂದು ಹೇಳಲಾಗುತ್ತದೆ. ಆದ್ದರಿಂದ ತುಳಸಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮತ್ತೆ ಶ್ರೀಕೃಷ್ಣ ಪರಮಾತ್ಮರು ತುಳಸಿ ಪ್ರಿಯ ಎಂದು ಕರೆಸಲ್ಪಡುತ್ತಾರೆ. ಮತ್ತೆ ತುಳಸಿಯನ್ನು ಔಷಧಿಗಳ ರಾಣಿ ಎಂದೂ ಕರೆಯುತ್ತಾರೆ. ಇದು ಕೇವಲ ಧಾರ್ಮಿಕ ಅಲ್ಲ, ಮತ್ತು ವೈದ್ಯಕೀಯ ಮಹತ್ವವೂ ಹೊಂದಿದೆ. ಆಧುನಿಕ ನಮ್ಮ ಅಧ್ಯಯನಗಳ ಪ್ರಕಾರ ತುಳಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಉರಿಗಿದ ಕಮ್ಮಿ ಮಾಡುತ್ತದೆ, ಕೊಲೆಸ್ಟ್ರಾಲ್ ನಿಯಂತ್ರಿಸುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುವುದು. ಮತ್ತು ನಮ್ಮ ಥ್ರೋಟ್ ಇನ್ಫೆಕ್ಷನ್ ಬಂದಾಗ ತುಳಸಿನ ಆಗೋದು ಆ ರಸನ ನುಂಗ್ತೀವಿ, ತಕ್ಷಣ ಅದಕ್ಕೆ ಉಪಶಮನವಾಗುತ್ತದೆ. ನಮಗೆ ತುಳಸಿ ಗಿಡವನ್ನು ಪ್ರತಿ ವರ್ಷ ನಾವು ಕಾರ್ತಿಕ ಮಾಸದ ಏಕಾದಶಿ ದಿನದಲ್ಲಿ ತುಳಸಿ ಹಬ್ಬ ಅಂತ ಮಾಡ್ತೀವಿ, ತುಳಸಿ ವಿವಾಹ ಅಂತ ಒಂದು ಮಾಡ್ತೀವಿ. ಮತ್ತು ಭಗವಾನ್ ವಿಷ್ಣು ಅವರೊಂದಿಗೆ ಸಂಕೇತಾತ್ಮಕವಾಗಿ ವಿವಾಹ ಮಾಡಲಾಗುತ್ತದೆ ಎಂದು ಹೇಳ್ತಾರೆ. ಈ ಆಚರಣೆ ಉತ್ತರ ಭಾರತದಲ್ಲಿ ಮದುವೆ ಕಾಲದ ಆರಂಭ ಅಂತಲೂ ಹೇಳ್ತಾರೆ. ಒಂದು ಪೌರಾಣಿಕದ ಕಥೆಯ ಪ್ರಕಾರ ನೋಡಬೇಕಾದ್ರೆ ತುಳಸಿ ಶಂಖಚೂಡ ಎಂಬ ದೈತ್ಯನ ಪತ್ನಿಯಾಗಿದ್ದಳು. ಆಕೆಯ ಭಕ್ತಿ ಮತ್ತು ಶುದ್ಧತೆಯಿಂದ ಶಂಖಚೂಡನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಅವನನ್ನು ಸೋಲಿಸಲು ಭಗವಾನ್ ವಿಷ್ಣುವು ಅವರು ಉಪಾಯದಿಂದ ಆಕೆಯನ್ನು ತಪ್ಪು ಮಾಡಿಸುತ್ತಾರೆ ಎಂಬ ಕಥೆ ಇದೆ. ಇದು ಪುರಾಣಿಕ ಪ್ರಕಾರ. ನಂತರ ತುಳಸಿ ವಿಷ್ಣುವನ್ನು ಶಪಿಸಿ ಕಪ್ಪು ಶಿಲೆಯಾಗುವಂತೆ ಮಾಡಿದ್ದಾರೆ ಎಂದು ಹೇಳ್ತಾರೆ. ನಂತರ ವಿಷ್ಣು ಅವರ ಭಕ್ತಿಗೆ ಮೆಚ್ಚಿ ಅವರನ್ನು ಭೂಮಿಯಲ್ಲಿ ಪವಿತ್ರ ಗಿಡವಾಗಿ ಪೂಜಿಸಲ್ಪಡುವಂತೆ ಆಶೀರ್ವಾದಿಸಿದರು ಎಂದು ಹೇಳ್ತಾರೆ. ಅದನ್ನು ನಂಬಲಾಗುತ್ತದೆ. ತುಳಸಿ ಎಲೆಗಳನ್ನು ಗಣೇಶ ದೇವರಿಗೆ ಮಾತ್ರ ಅರ್ಪಿಸುವುದಿಲ್ಲ ಎಂಬ ಸಂಪ್ರದಾಯವೂ ಹೇಳ್ತಾರೆ. ಅದು ಇದೆ. ತುಳಸಿ ಎಲೆಗಳಿಂದ ತಯಾರಿಸಿದ ಆಹಾರ ನಾವು ಧರಿಸಿದರೆ ದೇಹದ ಸುತ್ತಲೂ ಒಂದು ರಕ್ಷಣಾತ್ಮಕ ಕ್ಷೇತ್ರ ಉಂಟು ಮಾಡುತ್ತಿದೆ ಎಂದು ಹೇಳ್ತಾರೆ. ಭಾರತದಲ್ಲಿ ಮಧುರಾ ಮತ್ತು ವೃಂದಾವನದಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ತುಳಸಿ ಮಾಲೆ ತಯಾರಿಕೆ ಒಂದು ಸಾಂಪ್ರದಾಯಿಕ ಉದ್ಯಮವಾಗಿದೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಬ್ಬ ವ್ಯಕ್ತಿ ಸಾಯುತ್ತಿರುವಾಗ ತುಳಸಿ ನೀರನ್ನು ನೀಡುವುದರಿಂದ ಅವನ ಆತ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಸುಲಭವಾಗುತ್ತದೆ ಎಂದು ನಂಬಲಾಗಿದೆ.
ಕೆಲವು ದೇಶಗಳಲ್ಲಿ, ನಮ್ಮ ಭಾರತದಲ್ಲಿಯೂ ಸಮಾಧಿಗಳ ಸ್ಥಳದಲ್ಲಿ ತುಳಸಿ ಗಿಡವನ್ನು ನೆಡ್ತಾರೆ. ಇದು ಇವತ್ತು ಇದನ್ನ ವಿಶೇಷ ಸ್ನೇಹಿತರೆ. ಇನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೆ ಕೆಲವು ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಇದ್ದೇ ಇರುತ್ತದೆ.